ಎಪಿಸೋಡ್ 173 ಮದುವೆ ಹುಡುಗಾನೇ ಪರಾರಿ. ಮಾರನೇ ದಿನ ಬ್ರೋಕರ್ ಹೇಳ್ದಂತೆ ಆ ಹುಡುಗನ್ನ ಅವ್ರ ಮನೆಯವರನ್ನ ಜೊತೆಯಲ್ಲೇ ಕರ್ಕೊಂಡು ರಘುವೀರ್ ವಂಶಿ ಅವ್ರ ಮನೆಗೆ ಬಂದರು. ರಘುವೀರ್ ವಂಶಿ ಮತ್ತು ರತ್ನಮಾಲಾ ಅವರನ್ನು ಸ್ವಾಗತಿಸಿ ಉಪಚರಿಸಿದ್ರು. ಸ್ವಲ್ಪ ಸಮಯದವರೆಗೆ ಮಾತುಕತೆ ನಡೆಯಿತು. ಅದಾದಮೇಲೆ ಹುಡುಗನ ತಂದೆ ತಾಯಿ ಹುಡುಗಿಯನ್ನು ಫೋಟೋದಲ್ಲಿ ನೋಡಿ ಮೆಚ್ಕೊಂಡಿದ್ದಾರೆ. ನಮಗೆ ಜಾಸ್ತಿ ಟೈಮ್ ಇಲ್ಲ, ಒಂದು ವಾರದಲ್ಲಿ ಮದುವೆ ಮಾಡಿ ಮುಗಿಸೋಣ, ಹಿಂದೆ ತಾಂಬೂಲ ಬದಲಾಯಿಸ್ಕೊಳ್ಳೋಣ ಅಂತ ಹೇಳಿದ್ರು. ರಘುವೀರ್ ವಂಶಿ ಅವರ ಮನೆಯವರಿಗಂತೂ ಆಶ್ಚರ್ಯದ ಮೇಲೆ ಆಶ್ಚರ್ಯ ಆಗೋ ಕಾರ್ಯನ ತಡೆಯೋರು ಯಾರು, ಹಾಗೆ ಆಗಲಿ ಅಂತ ಒಪ್ಕೊಂಡ್ರು. ಅಂಬುಜಮ್ಮ ದಿವ್ಯಾನ ಕರ್ಕೊಂಡು ಬನ್ನಿ ಅಂದರು. ಅಂಬುಜ ದಿವ್ಯಾನ ರೆಡಿ ಮಾಡ್ತಾ ಅವಳು ಸಪ್ಪೆ ಮುಖ ನೋಡಿ, ದಿವ್ಯಾ ಪುಟ್ಟಿ, ನೀನು ಮದುವೆ ಆಗಬೇಕಾಗಿರೋ ಹುಡುಗಿ ಮುಖದಲ್ಲಿ ಆ ಕಳೆನೇ ಇಲ್ವಲ್ಲ. ದಿವ್ಯಾ, ನಿಮಗೆ ನಿಜವಾಗ್ಲೂ ನನ್ನ ಮುಖದಲ್ಲಿ ಕಳೆ ಕಾಣಬೇಕು ಅಂತ ಅನ್ನಿಸ್ತಿದ್ಯಾ ಅಂಬುಜಮ್ಮ? ಹಾಗಾದರೆ ನನಗೆ ಭರತ್ ಮಾವ ಬೇಕು, ಆಗುತ್ತಾ ಅಂದ್ಲು. ಅಂಬುಜ ಮೌನವಾಗಿ ತಲೆ ತಗ್ಸಿದ್ರು. ದಿವ್ಯಾ, ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ನೀವೇನು ಯೋಚನೆ ಮಾಡಬೇಡಿ. ಖಂಡಿತ ನೀವು ಹೇಳಿದ ಹಾಗೆ ಅಪ್ಪ ತೋರಿಸೋ ಹುಡುಗನ್ನೇ ಮದುವೆ ಆಗ್ತಿದ್ದೀನಿ, ಬನ್ನಿ ಹೋಗೋಣ ಅಂದ್ಕೊಂಡು ಹೊರಗೋದ್ಲು. ಅಂಬುಜ ಅವರು ಅವಳ ಹಿಂದೆ ನಡೆದ್ರು. ಅವ್ರ ಹಿಂದೆ ಬಂದು ಸುಮ್ಮನೆ ನಿಂತ್ಕೊಳ್ಳಷ್ಟೆ, ತಲೆ ಎತ್ತಿ ಆ ಹುಡುಗನ ಮುಖ ಸಹ ನೋಡಲಿಲ್ಲ. ಬಂಗಾರಿ, ಬೀಗರು ಇವತ್ತೇ ತಾಂಬೂಲ ಬದಲಾಯಿಸ್ಕೊಳ್ಳೋಣ ಅಂತಿದ್ದಾರೆ, ಇನ್ನೊಂದು ವಾರದಲ್ಲಿ ಮದುವೆ ಮಾಡಿ ಮುಗಿಸೋಣ ಅಂತಿದ್ದಾರೆ, ನಿನಗೆ ಓಕೆ ಅಲ್ವಾ ಅಂದರು ರಘುವೀರ್ ವಂಶಿ. ದಿವ್ಯಾ ಅವ್ರ ಪಕ್ಕದಲ್ಲಿ ಕುಳಿತಿದ್ದ ಭರತ್ನ ನೋಡಿ, ನಿಮ್ಮಿಷ್ಟ ಅಪ್ಪ ಅಂದ್ಲು. ಹುಡುಗನ ಮನೆಯವರು ಖುಷಿಯಿಂದಲೇ, ಇನ್ನೇನು ಹುಡುಗಿನೇ ಒಪ್ಪಿ ಆಯ್ತಲ್ಲ ಅಂತ, ದಿವ್ಯಾ ಬಾಮ್ಮ ಈ ಕಡೆ ಅಂತ ಹುಡುಗನ ಅಕ್ಕಪಕ್ಕದಲ್ಲಿ ನಿಲ್ಲಿಸಿದ್ರು. ಅನಿಲ್, ಹಾರ ತಗೊಳಪ್ಪ, ನೀನು ತಗೊಮ್ಮ ದಿವ್ಯಾ ಅಂತ ಅವರಿಬ್ಬರಿಗೂ ಹೂವಿನ ಹಾರ ಕೊಟ್ಟರು. ಇಬ್ಬರು ಒಬ್ರಿಗೊಬ್ರು ಹಾರ ಬದಲಾಯಿಸ್ಕೊಳ್ಳಿ ಅಂದರು. ಆ ಹುಡುಗ ದಿವ್ಯಾ ಕೊರಳಿಗೆ ಹಾರ ಹಾಕ್ತಾ. ದಿವ್ಯಾ ಕೂಡ ಒಳ್ಳೆದ ಮನಸ್ಸಿನಿಂದ ಭರತ್ನ ನೋಡಿಕೊಂಡು ಆ ಹುಡುಗನ ಕೊರಳಿಗೆ ಹಾರ ಹಾಕಿದ್ಲು. ಭರತ್ಗೆ ಮನಸ್ಸಿನ ದುಃಖ ತಡೆಯೋದಕ್ಕೆ ಕಷ್ಟವಾಗ್ತಿತ್ತು. ಅಲ್ಲಿಂದ ಎದ್ದು ಹೊರಗೆ ನಡೆದ. ಅವರಿಬ್ಬರು ರಿಂಗ್ ಎಕ್ಸ್ಚೇಂಜ್ ಕೂಡ ಮಾಡಿಕೊಂಡ್ರು. ಈ ದಿನ ಎಲ್ಲ ಸುಸೂತ್ರವಾಗಿ ನಡೆದು ಹೋಯಿತು. ಮುಂದಿನ ಒಂದು ವಾರದಲ್ಲಿ ಮದುವೆ ಮಾಡಿ ಮುಗಿಸೋಣ ಅಂತ ತೀರ್ಮಾನಿಸಿ ಅಲ್ಲಿಂದ ಹೊರಟರು. ಅವ್ರು ಅಷ್ಟೊಂದು ಅರ್ಜೆಂಟ್ ಮಾಡಲು ಕಾರಣ, ರಘುವೀರ್ ವಂಶಿ ಅವ್ರಿಗೆ ಅನಿಲ್ ಮೇಲೆ ಯಾವುದೇ ಅನುಮಾನ ಬರಬಾರ್ದು ಅಂತ ಅವನು ರುದ್ರಪ್ರಸಾದ್ ಮತ್ತು ಗಂಗೂಬಾಯಿ ಕಳಿಸಿದ ಹುಡುಗ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಫೇಕ್ ಅಪ್ಪ ಅಮ್ಮನ್ನ ಕೂಡ ಕ್ರಿಯೇಟ್ ಮಾಡಿದರು. ಹಾಗಾಗಿ ಅಷ್ಟೊಂದು ತರಾತುರಿ ವಹಿಸಿದ್ರು. ಒಂದು ವಾರದ ನಂತರ ಮದುವೆ ಸಂಭ್ರಮವೆಲ್ಲ ಶುರುವಾಗಿತ್ತು. ದೂರದಲ್ಲಿ ಮೊಳಗ್ತಿದ್ದ ನಾದಸ್ವರ ಎಲ್ಲರ ಮನದಲ್ಲೂ ಮದುವೆ ಸಂಭ್ರಮವನ್ನು ಹೆಚ್ಚಿಸ್ತಿದ್ರೆ, ದಿವ್ಯಾ ಭರತ್ ಮನಸ್ಸಿಗೆ ಮಾತ್ರ ತುಂಬ ಘಾಸಿಯನ್ನು ಉಂಟು ಮಾಡ್ತು. ಮದುವೆ ಮಂಟಪದಲ್ಲಿ ಕುಳಿತ ಪುರೋಹಿತರು ಮಂತ್ರ ಜಪಿಸ್ತಿದ್ರೆ, ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಓಡಾಡೋ ಮನೆಯವರ ಸಂಭ್ರಮವೆಷ್ಟು. ತನ್ನ ಪ್ರೀತಿಯನ್ನು ಬಿಟ್ಟುಕೊಟ್ಟು ಆಗಿದೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮದುವೆ ಕೂಡ ಆಗಿ ಹೋಗುತ್ತೆ ಅನ್ನೋ ನೋವಲ್ಲಿ ಬೆಂದು ಹೋಗಿದ್ಲು ದಿವ್ಯಾ. ಅವಳು ಸುತ್ತುವರೆದ ಕ್ಲಾಸ್ಮೇಟ್ಸ್ ಕೂಡ ಅವಳ ಸ್ಥಿತಿ ನೋಡಿ ವ್ಯಥೆ ಪಡ್ತಿದ್ರು. ಒಂದೇ ಒಂದು ಸಲ ನಿಮ್ಮ ಅಪ್ಪ ಅಮ್ಮನ ಹತ್ರ ನೀನು ಮಾತಾಡಬೇಕಾಗಿತ್ತು ದಿವ್ಯಾ ಅಂತ ಧೈರ್ಯ ಹೇಳಿದ್ದೆ ಹೆಚ್ಚು. ಆದರೆ ಕೊಟ್ಟ ಮಾತಿಗೆ ಕಟ್ಟು ಬಿದ್ದ ದಿವ್ಯಾ ಮುಖ ಮತ್ತು ಮನಸ್ಸಲ್ಲಿ ಮೌನವೇ ಆವರಿಸಿತ್ತು. ಪುರೋಹಿತರು ಹುಡುಗ ಹುಡುಗಿನ ಕರ್ಕೊಂಬನ್ನಿ ಅಂತಿದ್ದ ಹಾಗೆ ರಘುವೀರ್ ವಂಶಿಯವರು ಭರತ್ ಪುರೋಹಿತರು ಹುಡುಗ ಹುಡುಗಿನ ಕರ್ಕೊಂಡು ಬನ್ನಿ ಅಂತಿದ್ದಾರೆ, ಸ್ವಲ್ಪ ಅಂಬುಜಮ್ಮಗೆ ದಿವ್ಯಾನ ಕರ್ಕೊಂಬರೋದಕ್ಕೆ ಹೇಳಪ್ಪ. ಭರತ್, ಸರಿ ಅಂಕಲ್ ಅಂತ ದಿವ್ಯಾ ರೂಮ್ ಕಡೆಗೆ ಬಂದ. ಅವರು ಹೊರಗಿರೋದು ನೋಡಿ, ಅಮ್ಮ ದಿವ್ಯಾನ ಕರ್ಕೊಂಡು ಹೋಗ್ಬೇಕಂತೆ ಅಂದ. ಅಂಬುಜ ಮತ್ತು ರತ್ನಮಾಲಾ, ಭರತ್ ನಮಗೆ ಸ್ವಲ್ಪ ಕೆಲಸ ಇದೆ, ಮಂಟಪದ ಹತ್ರ ಹೋಗ್ತಿರ್ತೀವಿ, ದಿವ್ಯಾನ ಫ್ರೆಂಡ್ಸ್ ರೆಡಿ ಮಾಡ್ತಾಯಿದ್ರು, ಅವ್ರಿಗೆ ಹೇಳ್ತೀಯಾ, ಅವ್ರು ಕರ್ಕೊಂಡು ಬರ್ತಾರೆ ಅಂತ ಹೇಳಿ ಅವರು ಮಂಟಪದ ಹತ್ರ ಹೋಗ್ತಾರೆ. ರಘುವೀರ್ ವಂಶಿ ಅವರು, ಎಲ್ಲಿ ದಿವ್ಯಾ ಲೇಟ್ ಆಗುತ್ತೆ, ರತ್ನಮಾಲಾ ಅವರು ಇನ್ನೇನು ಬರ್ತಾಳೆ ಅಂದರು. ಭರತ್ ರೂಮ್ ಡೋರ್ ಓಪನ್ ಮಾಡಿ, ಎಕ್ಸ್ಕ್ಯೂಸ್ ಮೀ, ದಿವ್ಯಾನ ಕರ್ಕೊಂಡು ಬರ್ತೀರಾ ಅಂದ. ಆ ಹುಡುಗಿರೆಲ್ಲ ಓಕೆ ಬ್ರದರ್, ಕರ್ಕೊಂಡು ಬರ್ತೀವಿ ಅಂದರು. ಭರತ್ ಓಕೆ ಅಂತ ಹೇಳಿ ಹೋಗ್ತಿದ್ದ. ದಿವ್ಯಾ ಅವನ ಮುಖ ನೋಡದೆ ನಿಂತ್ಕೋ ಮಾವ ಅಂದ್ಲು. ಭರತ್ ಅಲ್ಲೇ ನಿಂತ. ದಿವ್ಯಾ ಅವ್ರ ಫ್ರೆಂಡ್ಸ್ಗೆಲ್ಲ ನೀವು ಮಂಟಪದ ಹತ್ರ ಹೋಗಿ, ನಾನು ಮಾವನ ಜೊತೆ ಬರ್ತೀನಿ ಅಂದ್ಲು. ಅವರೆಲ್ಲ ಅವರಿಬ್ಬರನ್ನೇ ಬಿಟ್ಟು ರೂಮಿಂದ ಹೊರಗೆ ಹೋದರು. ದಿವ್ಯಾ ನಿಧಾನವಾಗಿ ಅವನ ಹತ್ರ ಬಂದು, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಮಾವ? ಭರತ್ ಅವಳನ್ನು ನೋಡದೆ, ನಿನಗೇನು ರಾಜ್ಕುಮಾರಿ ಹಾಗೆ ಕಾಣಿಸ್ತಾ ಇದೆಯಾ, ಬಾ ಹೋಗೋಣ, ಮುಹೂರ್ತ ಮೀರಿ ಹೋಗುತ್ತೆ. ದಿವ್ಯಾ, ನನ್ನ ಕಳಿಸೋಕೆ ಅಷ್ಟೊಂದು ಅರ್ಜೆಂಟಾ ಮಾವ?
ಭರತ್: ಇಲ್ಲ ಬಂಗಾರಿ, ಅದು ಅಂಕಲ್. ದಿವ್ಯಾ: ಹೋಗಲಿ ಬಿಡು, ಇವತ್ತು ಎಲ್ಲ ಸಂಬಂಧಕ್ಕೂ ಎಲ್ಲ ನೋವಿಗೂ ಒಂದು ಪರ್ಮನೆಂಟ್ ಅಂತ್ಯ ಕಾಣಿಸ್ತೀನಿ ಅಂದ್ಲು. ಭರತ್ ಆಶ್ಚರ್ಯದಲ್ಲಿ: ಅಂದರೆ? ದಿವ್ಯಾ: ಅದು ನನ್ನ ಮದುವೆ ಆಗ್ತಿದೆ ಅಲ್ಲ, ಅದನ್ನೇ ಹೇಳಿದೆ. ನಡಿ ಹೊರಡೋಣ. ಭರತ್ ಬಾ ಅಂತ ಮುಂದೆ ನಡೆದ. ದಿವ್ಯಾ: ಮಾವ, ನನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತೀಯಾ? ಭರತ್ಗೆ ಅವಳ ನಡವಳಿಕೆ ವಿಚಿತ್ರವಾಗಿತ್ತು. ಆದರೂ ನೋವಲ್ಲಿ ಹೇಳ್ತಾ ಇದ್ದಾಳೆ ಅಂದ್ಕೊಂಡು ಅವಳ ಕೈ ಹಿಡಿದು ಮಂಟಪದವರೆಗೂ ಕರ್ಕೊಂಡು ಹೋಗಿ ಕೂರಿಸ್ತಾನೆ. ಮಗಳನ್ನ ಮದುವೆ ಅಲಂಕಾರದಲ್ಲಿ ನೋಡಿ ಕಣ್ಣು ತುಂಬಿಕೊಳ್ತಿರೋ ರಘುವೀರ್ ವಂಶಿ ಮತ್ತು ರತ್ನಮಾಲಾ ಅವ್ರ ಖುಷಿಗೆ ಪಾರವೇ ಇರಲಿಲ್ಲ. ಇನ್ನೇನು ತಾಳಿ ಕಟ್ಟೋ ಕ್ಷಣಗಳನ್ನ ಎದುರು ನೋಡ್ತಾ ಇದ್ರು. ಪುರೋಹಿತರು ಹುಡುಗನ ಕರ್ಕೊಂಡು ಬನ್ನಿ ಅಂದರು. ದಿವ್ಯಾ ಭರತ್ನ ನೋಡಿದ್ಲು. ಅವಳ ನೋಟವನ್ನು ಎದುರಿಸೋದಕ್ಕೆ ಆಗ್ತಿರ್ಲಿಲ್ಲ. ಆದರೂ ತನ್ನ ಹೃದಯವನ್ನು ಕಲ್ಲು ಮಾಡಿಕೊಂಡು ಸುಮ್ಮನೆ ನಿಂತಿದ್ದ. ಪುರೋಹಿತರು ಹುಡುಗನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿ ಎಷ್ಟೊತ್ತಾದರೂ ಹುಡುಗ ಬರಲೇ ಇಲ್ಲ. ಮತ್ತೆ ಅವನನ್ನು ಕರ್ಕೊಂಡು ಬರೋಕೆ ಹೋದ ಅವನ ಅಪ್ಪ ಅಮ್ಮ ಕೂಡ ಬರಲಿಲ್ಲ. ಏನಾಯಿತು ಹುಡುಗನಿಗೆ ನೋಡೋಣ ಅಂತ ಹೇಳಿ ಹುಡುಗನ ರೂಮ್ ಹತ್ರ ಹುಡುಕೊಂಡು ಹೊರಟರು ರಘುವೀರ್ ವಂಶಿ ಮತ್ತು ರತ್ನಮಾಲಾ. ಅವ್ರಿಗೊಂದು ಆಘಾತ ಕಾದಿತ್ತು. ಆ ಹುಡುಗನ ಅಪ್ಪ ಅಮ್ಮ ಅಂದ್ಕೊಂಡು ಬಂದಿದ್ದ ಆ ವ್ಯಕ್ತಿಗಳು ರೂಮ್ನಲ್ಲಿ ಮಾತಾಡ್ತಿದ್ರು. ಏನ್ರಿ ಇವರು ಮದುವೆ ದಿನಾನೇ ಪೇಮೆಂಟ್ ಮಾಡ್ತೀವಿ ಅಂದರು, ಈಗ ಪತ್ತೇನೇ ಇಲ್ಲ. ಅದು ಅಲ್ಲದೆ ಅನಿಲ್ ಎಲ್ಲೋದ? ಮದುವೆ ಮಾಡಿಕೊಂಡು ಜೊತೆಲಿ ಆ ಹುಡುಗಿನ ಕರ್ಕೊಂಡು ಹೋಗಬೇಕು ತಾನೇ. ಇವನು ಮದುವೆನೇ ಮಾಡ್ಕೊಳ್ದೆ ಎಲ್ಲಿ ಹಾಳಾಗೋದ? ಅಲ್ಲ, ಇವನಿಗೆ ಅಪ್ಪ ಅಮ್ಮ ಅಂತ ಹೇಳ್ಕೊಂಡು ಬಂದು ನಾವು ತಪ್ಪು ಮಾಡಿಬಿಟ್ಟ ಅಂತ ಅವ್ರು ನೋಡಿದ್ರೆ ಕೊಟ್ಟಿರೋ ಪೇಮೆಂಟ್ಗೆ ನಾಟಕ ಮಾಡಿ ಸುಮ್ಮನೆ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ ಅಂತಾರೆ. ಇನ್ನು ನಮ್ಮ ಕೈಗೆ ದುಡ್ಡು ಬಂದು ಸೇರಿಲ್ಲ. ಆಗಿದ್ದಾಗ ಇನ್ನೇನು ನಾಟಕ ಆಡೋಣ ನಾವು? ನನಗನ್ಸುತ್ತೆ ನಮ್ಮ ಪೇಮೆಂಟ್ ಸೇರಿಸಿ ಈ ಅನಿಲ ಅಮೌಂಟ್ ದೇಬ್ಕೊಂಡು ಎಲ್ಲೋ ಓಡೋಗಿದ್ದಾನೆ ಅನಿಸುತ್ತೆ ಕಣ್ರಿ. ಹೌದು ಕಣೆ, ಮೊದಲು ಆ ಗಂಗೂಬಾಯಿಗೆ ಫೋನ್ ಮಾಡಿ ವಿಷಯ ಹೇಳ್ತೀನಿ ಇರು ಅಂತ ಹೇಳಿ ಫೋನ್ ಮಾಡಿ, ಹೆಲೋ ಗಂಗೂಬಾಯಿ ಅವರೇ, ನೀವು ಕಳಿಸಿರೋ ನಿಮ್ಮ ಕಡೆ ಹುಡುಗ ಪೇಮೆಂಟ್ ಸಹಿತ ಪರಾರಿಯಾಗಿದ್ದಾನೆ. ಈಗ ನಾವು ಅವ್ನು ಎಲ್ಲಿದ್ದಾನೆ ಗೊತ್ತೇ ಇಲ್ಲ ಅಂದರೆ ನಮ್ಮ ಮೇಲೆ ಅನುಮಾನ ಬರುತ್ತೆ. ಈಗ ಏನು ಮಾಡೋದು ಅಂದ. ಗಂಗೂಬಾಯಿ: ನಮ್ಮ ಹುಡುಗ ಎಸ್ಕೇಪ್ ಆಗವನ? ಏಯ್, ಅಂಥವನಲ್ಲ ಅವನು. ಸರಿಯಾಗಿ ಹುಡುಕರೋ. ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಬಾರ್ದು. ಎಲ್ಲೋ ಇರ್ತಾನೆ, ಸರಿಯಾಗಿ ಹುಡುಕಿ ಅವನನ್ನು. ಅದೇನೇ ಆದರೂ ಸರಿ, ಆ ದಿವ್ಯಾ ನನಗೆ ಬೇಕೇ ಬೇಕು. ಅನಿಲಿನ ಜೊತೆ ಮದುವೆ ಮಾಡಿಸಿ ಇಬ್ಬರನ್ನು ಕಳಿಸ್ಕೊಡಿ ನನ್ನ ಹತ್ರ. ಅಯ್ಯೋ, ನಿಮಗೇನು ಆ ಹುಡುಗಿ ಬೇಕು, ನಮಗೆ ದುಡ್ಡು ಬೇಕು. ಸರಿ, ಹುಡುಕ್ತೀವಿ ಬಿಡಿ, ನಮ್ಮ ಕರ್ಮ ಅಂದ್ಕೊಂಡು ಕಾಲ್ ಕಟ್ ಮಾಡಿದ್ರು. ಅದನ್ನೆಲ್ಲ ಕೇಳಿದ ರಘುವೀರ್ ವಂಶಿ ಮತ್ತು ರತ್ನಮಾಲಾ ಅವ್ರಿಗೆ ಸಿಡಿಲೇ ಬಡ್ದಂತಾಯಿತು. ತಮ್ಮ ಮಗಳ ಬಾಳನ್ನು ತಮ್ಮ ಕೈಯಾರೆ ತಾವೇ ಹಾಳು ಮಾಡಿಬಿಡ್ತಾ ಇದ್ರಲ್ಲ ಅನ್ನೋ ಪಾಪ ಪ್ರಜ್ಞೆಗೆ ಬಿದ್ದರು. ಆದರೆ ಈಗ ಕಾಲ ಮಿಂಚಿ ಹೋಗಿದೆ. ಹಸೆಮಣೆ ಏರಿರುವ ಮಗಳನ್ನು ಹೇಗಾದರೂ ಆ ರಣಹದ್ದುಗಳ ಕೈ ಸೇರಿದ ಹಾಗೆ ಕಾಪಾಡಬೇಕು. ರೂಮ್ನಲ್ಲಿ ಮಾತಾಡ್ತಿದ್ದ ಆ ಫೇಕ್ ಅಪ್ಪ ಅಮ್ಮನ ಲಾಕ್ ಮಾಡಿದ್ರು. ಮತ್ತೆ ಮದುವೆ ಮಂಟಪಕ್ಕೆ ಬಂದು ನೋಡಿದ್ರೆ ಹಸೆಮಣೆಯ ಮೇಲೆ ದಿವ್ಯಾ ತಲೆ ತಗ್ಸಿ ಕುಳಿತಿದ್ಲು. ಪುರೋಹಿತರು ಹುಡುಗನ ಕರ್ಕೊಂಡು ಬನ್ನಿ, ಎಷ್ಟು ತಡ ಮಾಡ್ತೀರಾ, ಮುಹೂರ್ತ ಮೀರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ರಘುವೀರ್ ವಂಶಿ ಮತ್ತು ರತ್ನಮಾಲಾ ಅವ್ರಿಗೆ ಕೈ ಕಾಲು ಆಡ್ತಿಲ್ಲ. ಆ ಕಡೆಯಿಂದ ಬಂದ ಒಬ್ಬ ವ್ಯಕ್ತಿ, ಯಜಮಾನ್ರೆ ಮದುವೆ ಹುಡುಗ ಮಂಟಪದಿಂದ ಹೊರಟು ಹೋದ ಯಜಮಾನ್ರೆ ಅಂದ. ಅಲ್ಲಿ ಸೇರಿದವರೆಲ್ಲ ಸ್ಟನ್ನಾಗಿ ಎದ್ದು ನಿಂತರು. ಮದುವೆ ಹುಡುಗನೇ ಇಲ್ಲಿಂದ ಪರಾರಿಯಾದ ಮೇಲೆ ಇನ್ನು ಈ ಮದುವೆ ನಡೆಯಲ್ಲ ಅನ್ನೋ ನಿರ್ಧಾರಕ್ಕೆ ಬಂದರು. ದಿವ್ಯಾ ನಿಧಾನವಾಗಿ ಕುತ್ತಿಗೆಯಲ್ಲಿದ್ದ ಹಾರ ತೆಗೆದು ಹಸೆಮಣೆಯಿಂದ ಮೇಲೆದ್ಲು. ಪುರೋಹಿತರು: ನಿಂತ್ಕೊಮ್ಮ, ಹಸೆಮಣೆ ಏರಿದ ಹೆಣ್ಮಗಳು ಹಾಗೆಲ್ಲ ಹೋಗಬಾರ್ದು ಅಂದರು. ದಿವ್ಯಾ ಅಲ್ಲೇ ಕುಳಿತು ಅಪ್ಪನ ಕಡೆ ನೋಡಿದ್ಲು. ರಘುವೀರ್ ವಂಶಿಯವರು: ಹೌದು ಬಂಗಾರಿ, ನೀನು ಹಸೆಮಣೆ ಬಿಟ್ಟು ಇಳಿಯೋ ಹಾಗಿಲ್ಲ, ನಿನ್ನ ಮದುವೆ ಹಾಗೆ ಆಗುತ್ತೆ ಅಂದ್ಕೊಂಡು ಭರತ್ ಹತ್ರ ಬಂದರು. ಭರತ್: ನಾನು ಯಜಮಾನ ಆಗಿ ಅಲ್ಲ, ಒಬ್ಬ ಹೆಣ್ಮಗಳ ತಂದೆ ಆಗಿ ಕೇಳ್ತಾ ಇದ್ದೀನಿ, ನನ್ನ ಮಗಳ ಕೊರಳಿಗೆ ತಾಳಿ ಕಟ್ತೀಯಾ? ನಡು ನೀರಲ್ಲಿ ನಿಂತಿರುವವಳ ಕೈ ಹಿಡಿದು ದಡ ತಲುಪಿಸ್ತೀಯಾ ಭರತ್ ಅಂತ ಕೇಳ್ಕೊಂಡ್ರು. ಅವ್ರ ಮಾತು ಕೇಳಿ ಭರತ್ ಮೌನದಲ್ಲಿಯೇ ಕಲ್ಲಾಗಿ ನಿಂತುಬಿಟ್ಟ. ಎಪಿಸೋಡ್ 174. ಅಂತೂ ಇಂತೂ
ಪ್ರೀತಿ ಸಿಕ್ತು. ರಘುವೀರ್ ವಂಶಿ ಅವರು ಭರತ್ ಹತ್ರ ಬಂದು, ಭರತ್, ನಾನು ಯಜಮಾನ ಆಗಿ ಅಲ್ಲ, ಒಬ್ಬ ಹೆಣ್ಮಗಳ ತಂದೆಯಾಗಿ ಕೇಳ್ತಾ ಇದ್ದೀನಿ, ನನ್ನ ಮಗಳ ಕೊರಳಿಗೆ ತಾಳಿ ಕಟ್ತೀಯಾ? ನಡು ನೀರಲ್ಲಿ ನಿಂತಿರುವವಳ ಕೈ ಹಿಡಿದು ದಡ ತಲುಪಿಸ್ತೀಯ ಭರತ್ ಅಂತ ಕೇಳ್ಕೊಂಡ್ರು. ಭರತ್ ಅವ್ರ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಕಲ್ಲಾಗಿ ನಿಂತು, ಅಂಕಲ್ ನಾನು ಅಂತ ಅಂಬುಜಾ ಅವ್ರ ಕಡೆ ನೋಡಿ ತಲೆ ತಗ್ಸ್ದ. ಅವನಿಗೆ ರಘುವೀರ್ ವಂಶಿ ಅವರು ಆರ್ಡರ್ ಮಾಡಿದ್ರು ಸಾಕಾಗಿತ್ತು. ಅವನದನ್ನು ಚಾಚು ತಪ್ಪದೆ ಮಾಡ್ತಿದ್ದ. ಆದರೆ ಅಂಬುಜಾ ಅವ್ರಿಗೆ ಕೊಟ್ಟ ಮಾತಿಗೆ ಕಟ್ಟು ಬಿದ್ದಿದ್ದ. ಅದೃಷ್ಟ ಅವನನ್ನೇ ಹುಡುಗಿ ಬಂದರೂ ಅದನ್ನು ಅಕ್ಸೆಪ್ಟ್ ಮಾಡೋ ಮನಸ್ಥಿತಿಯಲ್ಲಿ ಅವನಿರಲಿಲ್ಲ. ರತ್ನಮಾಲ: ಹೌದು ಭರತ್, ನನ್ನ ಮಗಳನ್ನ, ಅವಳ ಬದುಕನ್ನು ಕಾಪಾಡು. ಮತ್ತು ಅಂಬುಜಾ ಅವ್ರ ಹತ್ರ ಬಂದು, ಅಂಬುಜಮ್ಮ ನೀವಾದರೂ ಭರತ್ ಕೇಳಿ, ಅವನು ನಿಮ್ಮ ಮಾತನ್ನು ಖಂಡಿತ ಕೇಳ್ತಾನೆ. ಹಸೆಮಣೆ ಹೇರ್ದ ಒಂದು ಹೆಣ್ಮಗಳ ಮದುವೆ ನಿಂತು ಹೋದರೆ ಸಮಾಜ ಅವಳ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡುತ್ತೆ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತು. ನಿಮ್ಮ ಸ್ನೇಹ ಇಷ್ಟು ವರ್ಷದಿಂದ ಅನ್ಯೋನ್ಯವಾಗಿ ಬಂದಿದೆ. ಈ ಸ್ನೇಹ ಸಂಬಂಧದಿಂದ ಇನ್ನೂ ಗಟ್ಟಿಯಾಗುತ್ತೆ ಅಂಬುಜಮ್ಮ. ದಯವಿಟ್ಟು ಒಪ್ಪಿಸಿ, ಭರತ್ಗೆ ತಾಳಿ ಕಟ್ಟೋಕೆ ಹೇಳಿ ಪ್ಲೀಸ್ ಅಂತ ಕೈ ಮುಗಿದ್ರು. ಅಂಬುಜಾ ಅವ್ರ ಕೈ ಹಿಡಿದು, ಅಯ್ಯೋ ರತ್ನಮಾಲಮ್ಮ, ಏನು ಮಾಡ್ತಾ ಇದ್ದೀರಾ ನೀವು? ಹೀಗೆಲ್ಲ ಮಾತಾಡಿ ನಮ್ಮ ಮನಸ್ಸಿಗೆ ನೋವು ಮಾಡಬೇಡಿ. ಅಷ್ಟರಲ್ಲಿ ದಿವ್ಯಾ ಕೋಪದಲ್ಲಿ, ಅಪ್ಪ ಅಮ್ಮ, ನೀವು ಅವರನ್ನು ಕೇಳ್ಕೊಬೇಡಿ. ಬಲವಂತದಿಂದ ಭರತ್ ಮಾವ ನನಗೆ ತಾಳಿ ಕಟ್ಟೋದು ಬೇಡ. ನನ್ನ ಮದುವೆ ಆಗಬೇಕು ಅಷ್ಟೇ ತಾನೇ. ಇಲ್ಲೇ ಇವತ್ತೇ ನನ್ನ ಮದುವೆ ಆಗುತ್ತೆ ಅಂದ್ಲು. ಎಲ್ಲರೂ ಆಶ್ಚರ್ಯದಲ್ಲಿ ಅವಳನ್ನೇ ನೋಡ್ತಾ ನಿಂತುಬಿಟ್ರು. ಭರತ್ಗೆ ಅಂತೂ ಅವಳ ಮಾತಿಂದ ಶಾಕ್ ಆಯಿತು. ಅವನು ಕೂಡ ಹಾಗೆ ಅವಳನ್ನು ನೋಡ್ತಾ ನಿಂತಿದ್ದ. ದಿವ್ಯಾ, ನವೀನ್ ಬಾ ಇಲ್ಲಿ ಅಂತ ತನ್ನ ಕ್ಲಾಸ್ಮೇಟ್ನ ಕರೆದ್ಲು. ನವೀನ್, ಏನು ದಿವ್ಯಾ ಅಂದ. ದಿವ್ಯಾ, ನೀನು ನನ್ನನ್ನು ಮದುವೆ ಆಗ್ತೀಯಾ ನವೀನ್ ಅಂದ್ಲು. ಅವಳ ಮಾತಿಂದ ನವೀನ್ಗೂ ಕೂಡ ಆಶ್ಚರ್ಯವಾಯಿತು. ಭರತ್ನ ನೋಡಿ ದಿವ್ಯಾ ಕಡೆ ನೋಡ್ದ. ದಿವ್ಯಾ ಸುಮ್ಮನೆ ಕಣ್ಣು ಸನ್ನೆ ಮಾಡಿ, ಹೇಳು ಮದುವೆ ಆಗ್ತೀಯಾ ಅಂದ್ಲು. ನವೀನ್, ಓಕೆ ದಿವ್ಯಾ, ಆಗ್ತೀನಿ. ಹಾಗಾದರೆ ತಗೋ ತಾಳಿನ, ಕಟ್ಟು ನನಗೆ ಅಂದ್ಲು ದಿವ್ಯಾ. ಭರತ್ ಅವನ ಬಾಯಿಂದನೇ ಅವನ ಪ್ರೀತಿನ ಎಲ್ಲರ ಮುಂದೆ ಹೇಳಬೇಕು ಅನ್ನೋದು ಅವಳ ಉದ್ದೇಶ ಆಗಿತ್ತು. ನವೀನ್ ತಟ್ಟೆಯಲ್ಲಿದ್ದ ತಾಳಿ ತಗೊಂಡು ಅವಳ ಕೊರಳಿಗೆ ಕಟ್ಟೋಕೆ ಮುಂದಾದ. ಭರತ್ ತನ್ನ ಮನಸ್ಸಿನ ನೋವಿನ ಕಟ್ಟೆ ಹೊಡೆದು ಹೋಯಿತು. ಕೊಟ್ಟ ಮಾತು ಕೋಪಕ್ಕೆ ತಿರುಗ್ತು. ಕೋಪದಲ್ಲಿ, ನವೀನ್ ಸ್ಟಾಪ್ ಇಟ್ ಅಂತ ಮಂಟಪದ ಹತ್ರ ಬಂದು ನವೀನ್ ಕೈಯಲ್ಲಿದ್ದ ತಾಳಿ ಕಿತ್ಕೊಂಡು ಅವನ ಕೊರಳು ಪಟ್ಟಿ ಹಿಡಿದು, ಎಷ್ಟು ಧೈರ್ಯ ನಿನಗೆ? ನಾನು ನನ್ನ ಬಂಗಾರಿ ಪ್ರೀತಿಸ್ತಾ ಇದ್ದೀವಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆದರೂ ನನ್ನ ಮುಂದೆನೇ ತಾಳಿ ಕಟ್ಟೋಕೆ ಒಪ್ಕೋತೀಯಾ? ಈಡಿಯಟ್, ನಿನಗಾದರೂ ಬುದ್ಧಿ ಬೇಡವಾ ಬಂಗಾರಿ? ನನ್ನ ಮುಂದೆನೇ ಇನ್ನೊಬ್ನಿಗೆ ತಾಳಿ ಕಟ್ಟೋಕೆ ಹೇಳ್ತೀಯಾ? ಎಷ್ಟು ಕೊಬ್ಬು ನಿನಗೆ ಅಂತ ಬೈದ. ಅವನು ಹಾಗೆ ಕೂಗಾಡಿದ್ದ ಶಬ್ದಕ್ಕೆ ಇಡೀ ಮದುವೆ ಮಂಟಪವೇ ನಿಶ್ಶಬ್ದವಾಗಿತ್ತು. ದಿವ್ಯಾ ಅವನ್ನೇ ನೋಡ್ತಾ ಐಬ್ರೋ ಮೇಲ್ ಮಾಡ್ತಾ ಸ್ಮೈಲ್ ಮಾಡ್ತಾಳೆ. ಭರತ್ ಕೋಪದಲ್ಲಿ ಎಲ್ಲನೂ ತಾನೇ ಹೊದ್ರುಬಿಟ್ಟೆ ಅಂತ ಅವನಿಗೆ ಅರಿವಾಯಿತು. ರಘುವೀರ್ ವಂಶಿ ಅವ್ರ ಕಡೆ ನೋಡಿ ಸೈಲೆಂಟಾಗಿ ತಲೆ ತಗ್ಸಿದ. ರಘುವೀರ್ ವಂಶಿ: ಅಂದರೆ ನೀನು ಮೊದಲೇ ಬಂಗಾರಿನ ಪ್ರೀತಿಸ್ತಾ ಇದೆಯಾ ಭರತ್? ಅವನು ಹಾಗೆ ಸೈಲೆಂಟಾಗಿ ತಲೆ ತಗ್ಸಿ ನಿಂತಿದ್ದ. ಇಷ್ಟೆಲ್ಲ ಆದರೂ ನೀವಿಬ್ಬರು ಅದನ್ನು ಯಾಕೆ ನಮ್ಮ ಹತ್ರ ಹೇಳ್ದೆ ಮುಚ್ಚಿಟ್ರಿ? ಮಾತಾಡು ಭರತ್, ನಿನ್ನನ್ನೇ ಕೇಳ್ತಾ ಇರೋದು. ನೀನು ಬಂಗಾರಿ ಪ್ರೀತಿಸ್ತಿದ್ರಾ ಅಂದರು. ಹೌದು ಯಜಮಾನ್ರೆ, ದಿವ್ಯಾ ಭರತ್ ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾರೆ ಅಂದರು ಅಂಬುಜಾ. ರಘುವೀರ್ ವಂಶಿ: ಹಾಗಾದರೆ ಬಂಗಾರಿ ಕೊರಳಿಗೆ ತಾಳಿ ಕಟ್ಟೋಕೆ ಯಾಕೆ ಹಿಂಜರಿತಾ ಇದೆಯಾ ಭರತ್? ನನ್ನಿಂದನೇ ಯಜಮಾನ್ರೆ. ಅವರಿಬ್ಬರು ಒಬ್ರನ್ನೊಬ್ಬರು ಪ್ರೀತಿಸ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಇವರಿಬ್ಬರ ಪ್ರೀತಿಯಿಂದ ಎಲ್ಲಿ ನಮ್ಮ ಮೇಲೆ 4 ಜನ 4 ಥರ ಮಾತಾಡ್ತಾರೋ ಅಂತ, ಇದರಿಂದ ನನ್ನ ರತ್ನಮಾಲಾರವರ ಸ್ನೇಹ ಸಂಬಂಧದಲ್ಲಿ ಅಪನಂಬಿಕೆ ಬರುತ್ತೋ ಅಂತ ಅವರಿಬ್ಬರ ಪ್ರೀತಿನ ಮರೆತು ಬಿಡಿ ಅಂತ ಹೇಳಿ ಅವರಿಂದ ಮಾತು ತಗೊಂಡು ನಾನೇ ದೂರ ಮಾಡಿದೆ ಅಂದರು ಅಂಬುಜಾ. ರತ್ನಮಾಲಾ: ಎಂಥ ಕೆಲಸ ಮಾಡಿದ್ರಿ ಅಂಬುಜಮ್ಮ. ಆ ಮಕ್ಕಳ ಪ್ರೀತಿಯಿಂದ ನಮ್ಮ ಸ್ನೇಹ ದೂರ ಆಗುತ್ತಾ? ಯಾರೋ ಏನೋ ಹೇಳ್ತಾರೆ ಅಂತ ನಮ್ಮ ಮಕ್ಕಳ ಭವಿಷ್ಯನ ನಾವೇ ಹಾಳು ಮಾಡೋಕ್ಕಾಗುತ್ತಾ? ಅವರಿಬ್ಬರು ಒಂದಾದರೆ ನಮ್ಮ ಸಂಬಂಧ ಗಟ್ಟಿಯಾಗುತ್ತೆ ಹೊರತು ಹಾಳಾಗೋ ಮಾತು ಎಲ್ಲಿಂದ ಬರುತ್ತೆ? ನೀವು ತಪ್ಪು ಮಾಡಿಬಿಟ್ರಿ ಅಂಬುಜಮ್ಮ. ನಮಗೊಂದು ಮಾತು ಹೇಳಿಲ್ಲ ನೀವು. ಭರತ್ನ ನಾವು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ.
7 ವರ್ಷದಿಂದ ನೋಡ್ತಾ ಇದ್ದೀವಿ ಅಂತ ಬಂಗಾರದಂಥ ಹುಡುಗನ್ನ ನಾವು ಬೇಡ ಅಂತೀವಾ? ನಾವೇ ಹುಡುಕಿದ್ರೂ ನನ್ನ ಮಗಳಿಗೆ ಯೋಗ್ಯನಾದ ವರ ಸಿಗ್ತಿರ್ಲಿಲ್ಲ. ಅದಕ್ಕೆ ನೀವೇ ನೋಡಿದ್ರಲ್ಲ, ನಾವು ನೋಡಿರೋ ವರ ಮೋಸ ಮಾಡಿ ಓಡಿ ಹೋದ. ನನ್ನ ಮಗಳು ಅವಳಿಗೆ ಯೋಗ್ಯವಾದವನನ್ನೇ ಪ್ರೀತಿಸಿದಾಳೆ. ನಮಗೆ ಭರತ್ ನಮ್ಮ ಅಳಿಯ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ ಹೊರತು ಕೀಳರಿಮೆ ಬರಲ್ಲ ಅಂದರು. ಅವ್ರ ಮಾತುಗಳಿಂದ ಅಂಬುಜಾ ಅವ್ರಿಗೆ ಮನಸ್ಸು ತುಂಬಿ ಬಂತು. ಭರತ್ ಮುಂದೆ ಬಂದು ನಿಂತು ನಿಮ್ಮಿಬ್ಬರ ಪ್ರೀತಿಗೆ ಆ ಪರಮಾತ್ಮನೇ ಅಸ್ತು ಅಂದು ಸ್ವರ್ಗದಲ್ಲೇ ನಿಮ್ಮ ಬಂಧನ ಗಂಟಾಕಿ ಕಳಿಸಿದ್ದಾನೆ. ಹೀಗಿದ್ದಾಗ ನಿಮ್ಮನ್ನು ದೂರ ಮಾಡೋಕ್ಕೆ ನಾನು ಯಾರು? ಅವತ್ತು ನಿನ್ನ ಪ್ರೀತಿನ ಬಿಟ್ಬಿಡು ಅಂದೆ. ಇವತ್ತು ನಿನ್ನ ಪ್ರೀತಿ ಜೊತೆ ನಂಬಿಕೆಯನ್ನು ಉಳಿಸ್ಕೊ ಅಂತಿದ್ದೀನಿ. ಕೈ ಮುಗಿದು ನನ್ನ ಕ್ಷಮಿಸಿ ಬಂಗಾರಿ ಕುತ್ತಿಗೆಗೆ ತಾಳಿ ಕಟ್ಟು ಭರತ್ ಅಂದರು. ಭರತ್, ಅಮ್ಮ ಪ್ಲೀಸ್ ಹೀಗೆಲ್ಲ ಹೇಳಬೇಡಿ. ನೀವು ಅವತ್ತು ಮಾಡಿದ್ದು ಸರಿಯೇ, ಈಗ ಮಾಡ್ತಾ ಇರೋದು ಸರಿಯೇ. ನಿಮ್ಮ ಆಜ್ಞೆನ ಪಾಲಿಸೋದಷ್ಟೇ ನಂಗೆ ಗೊತ್ತಿರೋದು ಅಂದ. ರಘುವೀರ್ ವಂಶಿ, ಸರಿ ಇನ್ನೇನು ಭರತ್ ಅಂಬುಜಮ್ಮ ನಿಮ್ಮ ಪ್ರೀತಿಗೆ ಅಸ್ತು ಅಂದ್ರಲ್ಲ, ತಾಳಿ ಕಟ್ತೀಯಾ ಅಂದರು. ಭರತ್ ಸ್ಮೈಲ್ ಮಾಡಿ ದಿವ್ಯಾನ ನೋಡಿ ಓಕೆ ಅಂತ ತಲೆ ಆಡಿಸ್ದ. ಮುಹೂರ್ತ ಮೀರಿ ಹೋಗುತ್ತೆ ನಡಿ ಅಂತ ದಿವ್ಯ ಪಕ್ಕ ಕರೆತಂದು ಕೂರಿಸಿದ್ರು. ದಿವ್ಯ ಭರತ್ ಹಾರ ಬದಲಾಯಿಸ್ಕೊಳ್ಳಿ ಅಂದರು. ಇಬ್ಬರು ಒಬ್ರಿಗೊಬ್ರು ಹಾರ ಬದಲಿಸ್ಕೊಂಡ್ರು. ಪುರೋಹಿತರು ಗಟ್ಟಿ ಮೇಳ ಅಂದು ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಅಂತ ಮಂತ್ರ ಹೇಳ್ತಿದ್ದಂತೆ ಭರತ್ ದಿವ್ಯ ಕೊರಳಿಗೆ ತಾಳಿ ಕಟ್ದ. ಎಲ್ಲರೂ ಖುಷಿಯಿಂದ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರು. ಅಲ್ಲಿಗೆ ಒಂದೇ ಉಸಿರಲ್ಲಿ ಓಡಿ ಬಂದ ಮದುವೆ ಹುಡುಗ. ಮಾವ, ಯಾರೋ ನನ್ನ ಕಟ್ಟಾಕಿದ್ರು ಮಾವ. ಈ ಮದುವೆ ನಿಲ್ಲಿಸೋಕೆ ಯಾರೋ ಪ್ಲ್ಯಾನ್ ಮಾಡಿದ್ರು ಮಾವ. ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದೆ. ಬನ್ನಿ ಬನ್ನಿ ಬೇಗ ಮುಹೂರ್ತ ಮೀರಿ ಹೋಗುತ್ತೆ. ದಿವ್ಯ ಕೊರಳಲ್ಲಿ ತಾಳಿನ ನೋಡಿ ಮದುವೆ ಆಗೋಯ್ತಾ ಅಂತ ಹೇಳ್ತಾ ಮೋಸ ಮೋಸ, ಹಾಗಾದರೆ ನೀನೇ ಇದೆಲ್ಲ ಮಾಡಿದ್ದು ಅಲ್ವಾ ದಿವ್ಯಾ? ಇವನ್ನ ಮದುವೆ ಆಗೋಕೆ ನನ್ನ ಟ್ರ್ಯಾಪ್ ಮಾಡಿದ್ಯಾ ನೀನು? ಯು ಚೀಟರ್, ನೀವೆಲ್ಲ ನನಗೆ ಮೋಸ ಮಾಡೋದು ಅಲ್ಲದೆ ಅವಮಾನ ಮಾಡಿದ್ದೀರಾ ಅಂತ ಹಾರಾಡ್ತಾ ಇದ್ದ. ಇಷ್ಟೊತ್ತು ಸುಮ್ಮನೆ ಅವನ ದೊಂಬರಾಟ ನೋಡ್ತಾ ನಿಂತಿದ್ದ ರಘುವೀರ್ ವಂಶಿ ಅವ್ರ ಕೋಪದಲ್ಲಿ ಅವನ ಕಪಾಳಕ್ಕೆ ಚಟಾರ್ ಅಂತ ಒಂದು ಬಾರಿಸಿದ್ರು. ಲೋಫರ್ ನನ್ನ ಮಗನೇ, ಆ ಗಂಗೂಬಾಯಿ ಮಾತು ಕೇಳಿಕೊಂಡು ನನ್ನ ಮಗಳ ಲೈಫ್ ಹಾಳು ಮಾಡೋದಕ್ಕೆ ಫೇಕ್ ಅಪ್ಪ ಅಮ್ಮನ ಬೇರೆ ಕರ್ಕೊಂಡು ಬಂದಿದ್ಯಾ? ನಿಮ್ಮ ನವರಂಗಿ ಆಟಗಳೆಲ್ಲ ನನಗೆ ಗೊತ್ತಾಗಿದೆ ಕಣ್ರೋ. ನನ್ನ ಹತ್ರನೇ ನಾಟಕ ಆಡ್ತೀಯಾ ಅಂತ ಮತ್ತೆ ಹೊಡೆದ್ರು. ಮದುವೆ ಹುಡುಗನಿಗೆ ಶಾಕ್ ಆಗಿ ಕೆನ್ನೆ ಮೇಲೆ ಕೈ ಇಟ್ಟು ಹಾಗೆ ನಿಂತುಬಿಟ್ಟ. ಅಷ್ಟರಲ್ಲೇ ಪೊಲೀಸವ್ರು ಕೂಡ ಹಾಜರಾಗಿದ್ದರು. ಇನ್ಸ್ಪೆಕ್ಟರ್, ಈ ಫ್ರಾಡ್ ನನ್ನ ಮಕ್ಕಳನ್ನ ಸುಮ್ಮನೆ ಬಿಡಬೇಡಿ, ಎಳ್ಕೊಂಡು ಹೋಗಿ ಈ 3 ಜನರನ್ನು ಅಂತ ಜಾಡ್ಸ್ ತಳ್ಳಿದ್ರು. ಪೊಲೀಸ್ನವರು ಅವರನ್ನು ಎಳ್ಕೊಂಡು ಹೋದ್ಮೇಲೆ ಅಲ್ಲೂ ಓಡಿ ಹೋದವನು ಮತ್ತೆ ಹೇಗೆ ವಾಪಸ್ ಬರೋಕ್ಕೆ ಸಾಧ್ಯ? ಅದ್ಯಾರೋ ಅವನ್ನ ಕಟ್ಟಾಕಿದ್ರು ಅನ್ನಲ್ಲ, ಯಾರು ಯಾಕೆ ಅವನ್ನ ಕಟ್ಟಾಕಬೇಕು? ಅದರಿಂದ ಯಾರಿಗೆ ಏನು ಉಪಯೋಗ ಅಂತ ಅಲ್ಲೆಲ್ಲ ಮಾತುಕತೆ ಶುರುವಾಯಿತು. ಅದನ್ನು ಕೇಳಿ ದಿವ್ಯ ಭರತ್ ಮುಖ ನೋಡಿಕೊಂಡ್ರು. ತಮಗೆ ತಾವೇ ನಗ್ತಾ ಮದುವೆ ಹುಡುಗನ ಅವಸ್ಥೆಗೆ ಕಾರಣ ಏನು ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋದರು. ದಿವ್ಯ ಭರತ್ಗೆ ತನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗು ಮಾವ ಅಂದಿದ್ದಕ್ಕೆ ಭರತ್ ಬೇಜಾರು ಮಾಡಿಕೊಂಡು ಅವಳ ಕೈ ಹಿಡಿದು ಮಂಟಪಕ್ಕೆ ಕರ್ಕೊಂಡು ಹೋಗ್ತಾ ಹುಡುಗನ ರೂಮ್ ಹತ್ರ ಪಾಸ್ ಆಗ್ತಾ ಇದ್ದಾಗ ಅಕಸ್ಮಾತಾಗಿ ಅವನು ಕಾಲ್ನಲ್ಲಿ ಮಾತಾಡ್ತಾ ಇರೋದು ಅವ್ರ ಕಿವಿಗೆ ಬಿತ್ತು. ಆ ಮದುವೆ ಹುಡುಗ, ಬೇಬಿ ನನ್ನ ಮಾತು ಕೇಳು ಸ್ವಲ್ಪ, ನಾನು ನಿನ್ನನ್ನೇ ತುಂಬ ಪ್ರೀತಿ ಮಾಡೋದು, ನಿನ್ನನ್ನೇ ನಾನು ಮದುವೆ ಆಗೋದು. ಆದರೆ ಈ ಮದುವೆ ನಮ್ಮ ಅಮ್ಮನಿಗೋಸ್ಕರ ಆಗ್ತಾ ಇರೋದು. ಈ ಮದುವೆ ಆಗ್ತಾ ಇದ್ದ ಹಾಗೆ ಆ ಹುಡುಗಿನ ನಮ್ಮ ಅಮ್ಮ ಅವ್ರಿಗೆ ಒಪ್ಪಿಸಿ ನಾನು ನಿನ್ನ ಹತ್ರ ಬರ್ತೀನಿ ಬೇಬಿ ಅಂತ ಹೇಳ್ತಾ ಇರೋದನ್ನು ಕೇಳಿ ಇಬ್ಬರಿಗೂ ಶಾಕ್ ಆಯಿತು. ಭರತ್ಗೆ ಎಲ್ಲೆಲ್ಲಿದ್ದ ಕೋಪ ಒಗ್ಗಿ ಬಂತು. ಈಗಲೇ ಅವನು ಪ್ರಾಣ ತೆಗಿಯೋಷ್ಟು ಕೋಪದಲ್ಲಿ ಕೈ ಮುಷ್ಟಿ ಕಟ್ಟಿ ಡೋರ್ ಓಪನ್ ಮಾಡೋಕ್ಕೆ ಹೋದ. ದಿವ್ಯಾ ಅವನ ಕೈ ಹಿಡಿದು ತಡೆದು, ಬೇಡ ಮಾವ ಬಿಡು ಬಂಗಾರಿ, ಆ ನನ್ನ ಮಗನ ಸಾಯಿಸ್ಬಿಡ್ತೀನಿ ಇವತ್ತು. ದಿವ್ಯಾ, ಸಾಯಿಸಿ ಏನು ಮಾಡ್ತೀಯ ಮಾವ? ದುಡುಕಿ ಕೈ ಮಾಡಿದ್ರೆ ನಿಂದೇ ತಪ್ಪು, ನೀನೇ ಬೇಕು ಅಂತ ಮಾಡಿದೆ ಅಂತಾರೆ. ಭರತ್, ಮತ್ತೆ ನನ್ನ ಇನ್ನೇನು ಮಾಡು ಅಂತ್ಯ ಬಂಗಾರಿ? ಎಲ್ಲ ಗೊತ್ತಾದ ಮೇಲೆ ನಿನ್ನ ಅವನ ಜೊತೆ ಮದುವೆ ಆಗೋದಕ್ಕೆ ಬಿಡ್ಲಾ? ದಿವ್ಯಾ, ಈ ಮದುವೆ ಆಗಲ್ಲ ಮಾವ ಅಂತ ಅವನ್ನ ನೋಡ್ತಾ ತಲೆ ಆಡಿಸಿದ್ಲು. ಭರತ್ ಅವನ್ನ ಹೇಗೆ ಮಂಟಪಕ್ಕೆ ಬರದೇ ಇರೋ ಹಾಗೆ ಮಾಡೋದು? ದಿವ್ಯಾ ಇದರಿಂದ ಅಂತ ಅವಳ ಕೈ ಮುಂದೆ ಹಿಡಿದು ತೋರಿಸಿದ್ಲು.
ಈ ಫ್ಲ್ಯಾಶ್ ಬ್ಯಾಕ್ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತೆ. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.